ನಮಸ್ಕಾರ ಸ್ನೇಹಿತರೆ. ನಿನ್ನೆ ದಿವಸ ಕರ್ನಾಟಕ ಸರ್ಕಾರ HSTR ನೇಮಕಾತಿಗಾಗಿ CNR ರೂಲ್ಸನ್ನು ಬಿಟ್ಟಿದ್ದಾರೆ. ಇದು ಅಂತಿಮ ಆಯ್ಕೆಗಾಗಿ ಅಂಕಗಳ ಈ ರೀತಿಯಾಗಿ ಹಂಚಿಕೆ ಮಾಡಲಾಗಿದೆ. ಇಲ್ಲಿ ಯಾವುದೇ ರೀತಿಯಾದಂತಹ TET ಪರಿಗಣನೆ ತೆಗೆದುಕೊಳ್ಳುವುದಿಲ್ಲ, ಹಾಗೆ ಯಾವುದೇ PG ಕೂಡ ಅವಶ್ಯಕತೆ ಇಲ್ಲ. ನೇರವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪಡೆಯುವಂಥ ಅಂಕಗಳ ಆಧಾರದ ಮೇಲೆ 85% ನಿಗದಿಪಡಿಸಲಾಗಿದೆ. ಜೊತೆಗೆ ಪದವಿಯಲ್ಲಿ ಅಂದರೆ BA ಆಗಿರ್ಬೋದು ಅಥವಾ BSc ಆಗಿರ್ಬೋದು, ಇಲ್ಲಿ 13% ನಿಗದಿಪಡಿಸಲಾಗಿದೆ. ಅಂದರೆ ಇಲ್ಲಿ BCom ಪದವೀಧರರಿಗೆ ಅವಕಾಶ ಇಲ್ಲದಂತೆ C&R ರೂಲದಲ್ಲಿ ಅವಕಾಶ ಇಲ್ಲ ಅಂಥೇಳಿ ಕೊಟ್ಟಿದ್ದಾರೆ. ಹಾಗೆ B.Ed ಅಂಕಗಳನ್ನು 2%ಗಳಿಗೆ ಇಳಿಸಿದ್ದಾರೆ. ಒಟ್ಟು 100%ಗೆ ಅನುಸಾರವಾಗಿ ಕೂಡ HSTR ನೇಮಕಾತಿ ಆಗಲಾಗಿದೆ. ಅದರಂತೆ BA.Ed BSc.Ed ವಿದ್ಯಾರ್ಥಿಗಳಿಗೂ ಕೂಡ ಸೇಮ್ ಪ್ರೊಸೀಜರನ್ನೇ, ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ 85% ಮತ್ತು B.Ed BSc B.Ed ಅಂಥೇಳಿ 15% ತೆಗೆದುಕೊಳ್ಳಲಾಗಿದೆ. ಹೀಗಾಗಿ ನೇರವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಚ್ಚಿನ ಆಯ್ಕೆಯನ್ನು ಕೊಟ್ಟು ಅಂತಿಮ C&R ರೂಲ್ಸನ್ನು ನಿಗದಿಪಡಿಸಿದ್ದಾರೆ. ಇದರ ಅನುಸಾರವಾಗಿ ಮುಂದೆ ಪರೀಕ್ಷೆಯ ಸಿದ್ಧತೆ, ಪರೀಕ್ಷೆಯ ಪಠ್ಯಕ್ರಮ ಆಗಿರ್ಬೋದು, ನಂತರ ಇನ್ನಿತರ ಅಂಶಗಳನ್ನು ನಂತರದಲ್ಲಿ ತಿಳಿಸಲಾಗುವುದು. ಇದು ಪಯಣ ಅಕಾಡೆಮಿ ಸಿಂದಗಿಯಿಂದ ಮಾಹಿತಿಗಾಗಿ. ಧನ್ಯವಾದ.